ಅತ್ತಿಗೆ ಕಲಿಸಿದ ಮೊದಲ ಕಾಮಪಾಠ. ನನ್ನ ಅತ್ತಿಗೆಗೆ ನಾನು ಅಂದರೆ ತುಂಬ ಇಷ್ಟ. ಯಾಕೆ ಅಂದರೆ ಮನೆಯಲ್ಲಿ ಅಣ್ಣ ಕೆಲಸಕ್ಕೆ ಇಲ್ಲ. ಬೇರೆ ಊರಿಗೆ ಹೋದಾಗ ಅತ್ತಿಗೆ ಜೊತೆ ಮಾತನಾಡೋಕ್ಕೆ ನಾನೇ ಇರುತ್ತಿದ್ದದ್ದು. ಅತ್ತಿಗೆ ನನ್ನನ್ನು ಚೆನ್ನಾಗಿಯೇ ನೋಡಿಕೊಳ್ಳುತ್ತಿದ್ದರು. ನನಗೆ ತುಂಬ ಸಪೋರ್ಟ್ ಮಾಡುತ್ತಿದ್ದರು, ತುಂಬ ಕೇರ್ ಮಾಡುತ್ತಿದ್ದರು. ಹಾಗಾಗಿ ಅಪ್ಪ ಅಮ್ಮ ಇಲ್ಲದೆ ಇದ್ದಾಗಲೂ ನನಗೆ ಯಾವುದೇ ರೀತಿಯ ಕಷ್ಟ ಅಥವಾ ತೊಂದರೆ ಅಂತ ಅನಿಸುತ್ತಿರಲಿಲ್ಲ. ಅತ್ತಿಗೆ ನನ್ನನ್ನು ಮುದ್ದಿನಿಂದ ಸೂರಿ ಅಂತ ಕರೆಯುತ್ತಿದ್ದರು. ಅತ್ತಿಗೆಯ ಬಗ್ಗೆ ನನಗೆ ತುಂಬ ಖುಷಿ ಮತ್ತು ಇಷ್ಟ ಇತ್ತು. ಅತ್ತಿಗೆ ಸುರದ್ರೂಪಿ, ಉದ್ದನೆಯ ಕೂದಲು, ಬೆಳ್ಳಗಿನ ಬಣ್ಣ, 5.5 ಅಡಿ ಎತ್ತರ, ಮೈಮಾಟ. ಅತ್ತಿಗೆಯ ಮೊಲೆಗಳು 38ರ ಸೈಜು ಅನ್ನಿಸುತ್ತೆ. ಅತ್ತಿಗೆಯ ಮೊಮ್ಮದ ಶೇಪ್ ನೋಡೋಕ್ಕೆ ನನಗೆ ತುಂಬ ಇಷ್ಟ. ಅತ್ತಿಗೆ ಬಗ್ಗಿದಾಗ ಇಲ್ಲ ಸೀರೆ ಸರಿದಾಗ ನಾನು ಚಾನ್ಸ್ ಸಿಕ್ಕಿದಾಗಲೆಲ್ಲ ನೋಡುತ್ತಿದ್ದೆ. ನಾನು ಹೇಳೋಕ್ಕೆ ಈ ಘಟನೆ ನಡೆದದ್ದು ಅಣ್ಣ ಒಂದು ಸಲ ಬಿಸ್ನೆಸ್ ಟೂರ್ಗೆ ಅಂತ ಹೋದಾಗ, ಅದು ಮದುವೆ ಆದ ಮೇಲೆ ಮೊದಲ. ನೀವು ನಮ್ಮ ರಿಯಲ್ ವಿಡಿಯೋಗಳನ್ನು ನೋಡಲು ಈ ವಿಡಿಯೋ ಕೆಳಗೆ ಇರುವ ಟೆಲಿಗ್ರಾಮ್ ಲಿಂಕನ್ನು ಜಾಯ್ನ್ ಆಗಿ, ಅಲ್ಲಿ ಫುಲ್ ವಿಡಿಯೋಗಳನ್ನು ಓಪನ್ ಆಗಿ ಅಪ್ಲೋಡ್ ಮಾಡಲಾಗುತ್ತದೆ. ಅಲ್ಲಿ ವಿಡಿಯೋಗಳನ್ನು ಫುಲ್ಲಾಗಿ ನೋಡಿ. ಮೊದಲನೇ ಸಲ ಈ ರೀತಿ ಅಣ್ಣ ಹೋಗಿದ್ದಾಗ ಇದೇ ಸಮಯಕ್ಕೆ ಅಪ್ಪ ಅಮ್ಮ ಕೂಡ ದೇವಸ್ಥಾನವನ್ನು ಸುತ್ತೋಕೆ ಹೋಗಬೇಕಾಗಿತ್ತು. ಅದು ಕೂಡ 1 ತಿಂಗಳುಗಳ ಕಾಲ. ಹಾಗಾಗಿ ಮನೆಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ಅತ್ತಿಗೆ ಮೇಲೆ ಬಿದ್ದಿತ್ತು. ಅಣ್ಣ ಹೋಗೋ ಮುಂಚೆ ನನ್ನನ್ನು ಕರೆದು, ಮನೆಯಲ್ಲಿ ಅತ್ತಿಗೆ ಒಬ್ಬಳೇ ಇರುತ್ತಾಳೆ, ನಿನಗೂ ಕೂಡ ಎಕ್ಸಾಮ್ ಹತ್ತಿರ ಬರುತ್ತಿದೆ, ಹಾಗಾಗಿ ಎಲ್ಲೂ ಆಚೆ ಜಾಸ್ತಿ ಸುತ್ತಾಡೋಕ್ಕೆ ಹೋಗದೆ ಮನೆಯಲ್ಲಿ ಇದ್ದುಕೊಂಡು ಓದ್ಕೋ, ಆಗ ನಿನ್ನ ಅತ್ತಿಗೆಗೂ ಬೇಜಾರನಿಸೋಲ್ಲ ಅಂತ ಹೇಳಿದ. ಮಾರನೇ ದಿನ ಅಣ್ಣ ತನ್ನ ಬಿಸ್ನೆಸ್ ಟ್ರಿಪ್ಗೆ ಹೊರಟ. ನಾನು ಅತ್ತಿಗೆ ಅಣ್ಣನನ್ನು ಬಸ್ ಸ್ಟ್ಯಾಂಡ್ಗೆ ಬಿಟ್ಟು ಬಂದೆವು. ಅವತ್ತು ಅತ್ತಿಗೆ ಯಾಕೋ ತುಂಬ ಖುಷಿಯಾಗಿ ಇರೋ ಹಾಗೆ ಕಂಡರು. ಮನೆಗೆ ಬಂದ ಕೂಡಲೇ ಅತ್ತಿಗೆ ನನ್ನನ್ನು ಅವರ ರೂಮಿಗೆ ಕರೆದು, ನಿಮ್ಮ ಅಣ್ಣ ಬರೋವರೆಗೂ ನೀನು ಇದೇ ರೂಮಿನಲ್ಲಿ ಮಲಕ್ಕೋ, ನಿನ್ನ ಪುಸ್ತಕಗಳನ್ನೆಲ್ಲ ಇಲ್ಲೇ ತಂದು ಇಟ್ಕೋ ಅಂತ ಹೇಳಿದರು. ಅದನ್ನು ಕೇಳಿ ನನಗೆ ಖುಷಿಯೋ ಖುಷಿ. ಅದೇ ಖುಷಿಯಲ್ಲಿ ನನ್ನ ಓದಿನ ಸಾಮಾನುಗಳನ್ನು ತಂದು ಅತ್ತಿಗೆ ರೂಮಿಗೆ ಶಿಫ್ಟ್ ಆದೆ. ಅತ್ತಿಗೆ ಅಡುಗೆ ಮಾಡಿದರು. ನಾವು ಇಬ್ಬರು ಊಟ ಮಾಡಿದೆವು. ಊಟ ಆದ ಮೇಲೆ ಅತ್ತಿಗೆ ಹಣ್ಣು ಕೊಟ್ಟರು. ಹಣ್ಣು ಕೊಡುವಾಗ ಅತ್ತಿಗೆ ನನ್ನ ಕೈಯನ್ನು ಹಿಡಿದುಕೊಂಡು ಒಂದು ರೀತಿ ನಗೆಯನ್ನು ಬೀರಿದರು. ನನಗೆ ಏನೋ ಒಂಥರ ಸಂಕೋಚ. ಅತ್ತಿಗೆ ಆ ನಗು ಮಾಮೂಲಿನಂತಿರಲಿಲ್ಲ. ಸರಿ, ಹಣ್ಣು ತಿಂದ ಮೇಲೆ ಅತ್ತಿಗೆ ಹೋಗಿ ಬೆಡ್ ಮೇಲೆ ಮಲಗಿದರು. ನಾನು ಓದೋಕ್ಕೆ ಅಂತ ನನ್ನ ಟೇಬಲ್ ಹತ್ತಿರ ಕೂತುಕೊಂಡೆ. ಅದು ಬೇಸಿಗೆ ಕಾಲ ಆಗಿದ್ದರಿಂದ ತುಂಬ ಸೆಕೆ ಇತ್ತು. ಹಾಗಾಗಿ ನಾನು ಶರ್ಟ್ ಬನಿಯನ್ ಇಲ್ಲದೆ ಬರೀ ಬರ್ಮೋಡಾ ಚಡ್ಡಿಯಲ್ಲಿದ್ದೆ. ನಾನು ಓದೋಕ್ಕೆ ಕೂತಿದ್ದ ಟೇಬಲ್ ಎದುರಿಗೆ ಗೋಡೆಯಲ್ಲಿ ಕನ್ನಡಿ ಇತ್ತು. ಅದರಲ್ಲಿ ನಾನು ಅತ್ತಿಗೆನ ನೋಡುತ್ತಿದ್ದೆ. ಆದರೆ ನಾನು ನೋಡುತ್ತಿದ್ದೀನಿ ಅಂತ ಅತ್ತಿಗೆ ಗೊತ್ತಿರಲಿಲ್ಲ. ಆಗ ಅತ್ತಿಗೆ ತನ್ನ ಬ್ಲೌಸನ್ನು ಬಟನ್ ತೆಗೆದು ಬ್ಲೌಸ್ ಬಿಚ್ಚಿದಳು. ವಾವ್, ಬಿಳಿ ಬಣ್ಣದ ಬ್ರಾನಲ್ಲಿ ಅತ್ತಿಗೆಯ ಮೊಮ್ಮಗಳು ಸಖತ್ ಕಾಣುತ್ತಿದ್ದವು. ಅತ್ತಿಗೆಯ ಮೊಮ್ಮಗಳು ದೊಡ್ಡದಾಗಿದ್ದರಿಂದ ಅವರು ಹಾಕಿದ್ದ ಬ್ರಾ ಕೂಡ ಅವುಗಳನ್ನು ಹಿಡಿದಿಟ್ಟುಕೊಳ್ಳೋಕ್ಕೆ ಆಗುತ್ತಿರಲಿಲ್ಲ, ಅಷ್ಟು ಟೈಟಾಗಿತ್ತು. ಅತ್ತಿಗೆ ಹಾಗೆ ಬೆಡ್ ಮೇಲೆ ಮಲಗಿಕೊಂಡಿದ್ದರು. ಅವರ ಮೊಲೆಗಳನ್ನು ಒಂದು ತೆಳು ದುಪ್ಪಟದಿಂದ ಮುಚ್ಚಿಕೊಂಡರು. ಒಂದು ಕ್ಷಣ ನನಗೆ ಅತ್ತಿಗೆನ ನೋಡೋ ಆಸೆ ಜಾಸ್ತಿ ಆಯಿತು. ಆಮೇಲೆ ಅದು ತಪ್ಪು ಅಂತ ಅನಿಸಿ ನನ್ನ ಬುಕ್ಕಿನ ಕಡೆಗೆ ನನ್ನ ಕಣ್ಣು ನೆಟ್ಟೆ. ಅತ್ತಿಗೆ ಮಲಗಿದರು. ದುಪ್ಪಟ್ಟ ಪಕ್ಕಕ್ಕೆ ಸರಿದು ಅವರ ದುಂಡನೆಯ ಮೊಲೆಗಳು ನೋಡೋಕೆ ಕಾಣುತ್ತಿದ್ದವು. ಅತ್ತಿಗೆಯ ಉಸಿರಾಟಕ್ಕೆ ಅವು ಮೇಲೆ ಕೆಳಗೆ ಆಡುತ್ತಿದ್ದವು. ಆಗ ಸಮಯ 12 ಗಂಟೆ ಆಗಿತ್ತು. ನಾನು ಓದಿದ್ದು ಮುಗಿಸಿ ಬುಕ್ಗಳನ್ನು ಎತ್ತಿಟ್ಟು ಇನ್ನೇನು ಎದ್ದು ಲೈಟ್ ಆಫ್ ಮಾಡೋಣ ಅಂತ ಅಂದಾಗ ಸಡನ್ ಆಗಿ ಅತ್ತಿಗೆ ಧ್ವನಿ ಕೇಳಿಸಿತು, ಸೂರಿ ಇಲ್ಲಿ ಬಾ ಅಂತ. ನಾನು ಅತ್ತಿಗೆ ಹತ್ತಿರ ಹೋದೆ. ಅತ್ತಿಗೆ ತನ್ನ ಮೊಲೆಗಳನ್ನು ದುಪ್ಪಟದಿಂದ ಮುಚ್ಚಿಕೊಂಡಿದ್ದರು. ಏನತ್ತಿಗೆ ಅಂತ ಕೇಳಿದೆ. ಸೂರಿ, ನನ್ನ ಜೊತೆ ಇಲ್ಲೇ ಮಲಗು ಬಾ, ಇಬ್ಬರು ಸ್ವಲ್ಪ ಹೊತ್ತು ಮಾತಾಡೋಣ ಆಮೇಲೆ ಬೇಕಿದ್ದರೆ ನೀನು ನಿನ್ನ ಹಾಸಿಗೆಯಲ್ಲಿ ಮಲಕ್ಕೋ ಅಂದರು. ಮೊದಲು ಬೇಡ ಅಂತ ಅಂದುಕೊಂಡೆ, ಮತ್ತೆ ಸುಮ್ಮನಾದೆ. ಆಮೇಲೆ ನನಗೆ ಶೆಕೆ. ನಾನು ಕಾಚದಲ್ಲಿ ಮಲಗಿ ಅಭ್ಯಾಸ, ಆದರೆ ಅತ್ತಿಗೆ ಜೊತೆ ಮಲಗಬೇಕು ಅಂದರೆ ಬರ್ಮುಡಾ ಚಡ್ಡಿಯಲ್ಲಿ ಮಲಗಬೇಕಲ್ಲ ಅನ್ನೋ ಒಂದು ಬೇಜಾರು. ನಾನು ಮನಸ್ಸಿನಲ್ಲಿ ಇನ್ನೂ ಅಂದುಕೊಳ್ಳುತ್ತಿದ್ದಂತೆ ಅತ್ತಿಗೆ ಕರೆಕ್ಟಾಗಿ, ಪರವಾಗಿಲ್ಲ ಕಣೋ, ನೀನು ದಿನ ಮಲ್ಕೋ ಹಾಗೆ ನಿನ್ನ ಪ್ಯಾಂಟ್ ಬಿಚ್ಚಿನೇ ಮಲಗು, ಹಾಗೆಯೇ ನನ್ನ ಪಕ್ಕದಲ್ಲಿ ಮಲಗು, ನಾಚಿಕೊಳ್ಳಬೇಡ ಬಾ ಅಂದರು. ನನಗೆ ನನ್ನ ಅದೃಷ್ಟವನ್ನು ನಂಬೋಕೆ ಆಗುತ್ತಿಲ್ಲ. ಲೈಟ್ ಆಫ್ ಮಾಡಿ ಬೆಡ್ ಲ್ಯಾಂಪ್ ಹಾಕಿ ಬೆಡ್ ಮೇಲೆ ಅತ್ತಿಗೆ ಪಕ್ಕಕ್ಕೆ ಹೋದೆ. ತಿಂಗಳುಗಳಿಂದ ನಾನು ಆನಂದಿಸುತ್ತಿದ್ದ ಅತ್ತಿಗೆಯ ಅರೆನಗ್ನ ದೇಹದ ಪಕ್ಕದಲ್ಲಿ ಮಲಗಿದೆ. ಒಂದು ಅಂಗಲ್ನಿಂದ ಅತ್ತಿಗೆಯ ಮೊಲೆಗಳು ಬೆತ್ತಲೆ ಆಡದಂತೆ ಕಾಣುತ್ತಿದ್ದವು. ಯಾಕೆ ಅಂದರೆ ಅವರ ಬ್ರಾ ಅಷ್ಟು ಚಿಕ್ಕದಾಗಿ ಇತ್ತು. ಆ ನೋಟ ಅಂತೂ ಸಖತ್ತಾಗಿತ್ತು. ಇಷ್ಟು ತಿಂಗಳುಗಳಿಂದ ನಾನು ಒಬ್ಬಳೇ ಮಲಗಿರಲಿಲ್ಲ.
ಆದರೆ ನನಗೆ ಅಭ್ಯಾಸ ಇಲ್ಲ, ನಾನು ಹೀಗೆ ಯಾರ ಜೊತೆನೂ ಮಲಗಿರಲಿಲ್ಲ ಅಂತ ಮಾತು ಶುರು ಮಾಡಿದರು. ನಾನು ಕಷ್ಟಪಟ್ಟು ಅಭ್ಯಾಸ ಮಾಡ್ಕೋಬೇಕು, ಅತ್ತಿಗೆ ಕೆಲಸಕ್ಕೆ ಬರುತ್ತೆ ಅಂದೆ. ಅದಕ್ಕೆ ಅತ್ತಿಗೆ ಮುಸಿ ಮುಸಿ ನಗುತ್ತಾ ತನ್ನ ಕೈ ಹಿಡಿದು ಅವರತ್ತ ಎಳೆದುಕೊಂಡು ಅವರ ಮೊಲೆ ಮೇಲೆ ಕೈಯನ್ನು ಇಟ್ಟುಕೊಂಡರು. ಆಗ ನನ್ನ ಉಸಿರು ಜೋರಾಯಿತು. ನನಗೆ ಮಾತೇ ಬರುತ್ತಿಲ್ಲ. ಆದರೂ ಅವರು ಇತ್ತ ಜಾಗದಲ್ಲೇ ತನ್ನ ಕೈಯನ್ನು ಇರಿಸಿ, ನನಗೆ ಇಲ್ಲಿ ನವೆ ಆಗ್ತಾ ಇದೆ, ಸ್ವಲ್ಪ ಉಜ್ಜು ಅಂದರು. ಅತ್ತಿಗೆ ಆಗ ನಾನು ಬ್ರಾ ಮೇಲಿಂದ ಅವರ ಮೊಲೆಯನ್ನು ಉಜ್ಜಿದೆ. ಮತ್ತೆ ಅತ್ತಿಗೆ ತನ್ನ ಕೈಯನ್ನು ತೆಗೆದು ಬ್ರಾ ಒಳಗೆ ಹಾಕಿಕೊಂಡರು. ನಾನು ಬ್ರಾ ಒಳಗೆ ನನ್ನ ಕೈ ತೋರಿಸಿ ಬೆತ್ತಲೆ ಬೆಣ್ಣೆ ಮುದ್ದೆಗಳಂತೆ ಇದ್ದ ಅವರನ್ನು ಮೊಲೆಗಳನ್ನು ತೊಟ್ಟುಗಳನ್ನು ನಿಮಿರುತ್ತಿದ್ದದ್ದು ನನ್ನ ಕೈಗೆ ಸ್ಪರ್ಶದಿಂದ ಗೊತ್ತಾಗುತ್ತಿತ್ತು. ಆ ಮೃದು ಬೆಣ್ಣೆ ಮೊಲೆಗಳ ಮುಟ್ಟೋಕೆ ನನಗೆ ಖುಷಿ ಅನಿಸಿದರೂ ಬ್ರಾ ಒಳಗೆ ಕೈ ಹಾಡಿಸಲು ಸ್ವಲ್ಪ ಕಷ್ಟ ಆಗುತ್ತಿತ್ತು. ನಾನು ಅತ್ತಿಗೆಗೆ ಹತ್ತಿರದಲ್ಲಿ ಇದ್ದುದರಿಂದ ನನ್ನ ತುಣ್ಣೆ ಅತ್ತಿಗೆ ತೊಡೆಗೆ ಒತ್ತುತ್ತಿತ್ತು. ಆಗ ಅತ್ತಿಗೆ ಸಡನ್ನಾಗಿ, ಸೂರಿ, ನನ್ನ ತೊಡೆಗೆ ಏನೋ ಚುಚ್ಚುತ್ತಿದೆ, ಏನದು ಅಂದರು. ಆಗ ನಾನು ಧೈರ್ಯ ಮಾಡಿ, ಅದು ನನ್ನ ಸಾಮಾನು, ನೀವು ಅಣ್ಣನದ್ದು ನೋಡಿದ್ದೀರಾ ಅಲ್ವಾ ಅಂದೆ. ಅದಕ್ಕೆ ಕೈಯಲ್ಲಿ ಮುಟ್ಟಿ ನೋಡ್ಲಾ ಅಂತ ಕೇಳಿ ನಾನು ಹೇಳೋಕ್ಕೆ ಮುಂಚೆನೇ ನನ್ನ ನಿಗುರಿದ್ದ ತುಣ್ಣೆ ಮೇಲೆ ಕೈ ಹಾಕಿದರು. ನನ್ನ ತುಣ್ಣೆ ಸುತ್ತಲೂ ಬೆರಳು ಹಾಕಿ ಹಿಡಿದು, ಯಪ್ಪ ಏನೋ ಇದು ಇಷ್ಟು ಗಡುಸಾಗಿದೆ ಅಂತ ಕೇಳುತ್ತಾ ನನ್ನ ಕಡೆ ತಿರುಗಿದರು. ನನ್ನ ತುಣ್ಣೆನ ಚಡ್ಡಿಯಿಂದ ಆಚೆ ತೆಗೆದು ಗಟ್ಟಿಯಾಗಿ ಹಿಡಿದು ಮೇಲೆ ಕೆಳಗೆ ಆಡಿಸೋಕೆ ಮುಂದಾದರು. ಮತ್ತೆ ನಾನು ನನ್ನ ತುಣ್ಣೆ ನೋಡುತ್ತಾ, ಏನೋ ಸೂರಿ, ಇಷ್ಟು ದಿನ ಎಲ್ಲೋ ಮುಚ್ಚಿಟ್ಟುಕೊಂಡಿದ್ದೆ ಇದನ್ನು ಅಂತ ಕೇಳಿದರು. ಆಗ ನಾನು, ನಿಮ್ಮ ಮುಂದೆನೇ ಇತ್ತು, ಆದರೆ ನೀವೇ ಅದರ ಕಡೆ ನೋಡುತ್ತಿರಲಿಲ್ಲ ಅಂದೆ. ಅದಕ್ಕೆ ಅತ್ತಿಗೆ, ನನಗೇನು ಗೊತ್ತು ನಿಂದು ಇಷ್ಟು ದೊಡ್ಡದು ಅಂತ, ತಮ್ಮನ ತುಣ್ಣೆ ಅಣ್ಣನ ತುಣ್ಣೆಗಿಂತ ದಪ್ಪ ಇರುತ್ತೆ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂದರು. ಅತ್ತಿಗೆ ಈ ಮಾತುಗಳನ್ನು ಕೇಳಿ ನನಗೆ ಆಶ್ಚರ್ಯ ಆಯಿತು. ಅತ್ತಿಗೆ ನನ್ನ ತುಣ್ಣೆಯನ್ನು ಇಸುಕುತ್ತಾ ಮುಂದೆ ಮುಂದೆ ಎಳೆದಾಡುತ್ತಿದ್ದರು. ಮತ್ತೆ ಅವರ ಲಂಗವನ್ನು ಸೊಂಟದವರೆಗೂ ಎತ್ತಿ ನನ್ನ ತುಣ್ಣೆನ ತೊಡೆ ಹತ್ತಿರ ಇಟ್ಟುಕೊಂಡು ಉಜ್ಜಿಕೊಳ್ಳುತ್ತಿದ್ದರು. ತುಣ್ಣೆ ಸರಿಯಾಗಿ ಬರಲಿ ಅಂತ ನನ್ನ ಕಡೆ ತಿರುಗಿಕೊಂಡರು. ಆಗ ಅವರ ಮೊಲೆಗಳು ನನ್ನ ಮುಖಕ್ಕೆ ಇದ್ದವು. ನಾನು ಎರಡೂ ಕೈಗಳಿಂದ ಮೊಲೆಗಳನ್ನು ಇಸುಕುತ್ತಿದ್ದೆ. ಸಡನ್ ಆಗಿ ಅತ್ತಿಗೆ ಮೊಲೆನ ಒಂದು ಮುಖಕ್ಕೆ ನೂಕಿ, ಇದನ್ನು ಚೀಪೋ, ಬಾಯಲ್ಲೇ ಹಾಕೋ ಅಂದರು. ನಾನು ಬಾಯಿ ತುಂಬ ಅವರ ಹಾಲಿನ ಡೈರಿನ ಹಾಕಿಕೊಂಡು ಚೀಪೋಕೆ ಶುರು ಮಾಡಿದೆ. ಹಾಗೆ ಸ್ವಲ್ಪ ಚೀಪಿ ಬಿಡಿಸಿಕೊಂಡು, ಅತ್ತಿಗೆ, ನಿಮ್ಮ ಈ ಮೊಲೆನ ನಾನು ಬ್ಲೌಸ್ ಒಳಗೆ ಯಾವಾಗಲೂ ನೋಡ್ತಾ ಇದ್ದೆ, ಇದನ್ನು ಯಾವಾಗ ಚೀಪ್ತೀನೋ ಅಂತ ಕನಸು ಕಾಣ್ತಾ ಇದ್ದೆ. ನಿಮಗೆ ಗೊತ್ತಿಲ್ಲ ನನ್ನ ತುಣ್ಣೆಗೆ ಎಷ್ಟೆಲ್ಲ ಕಷ್ಟ ಆಗ್ತಾ ಇತ್ತು ಅಂತ ಹೇಳಿದೆ. ಅದಕ್ಕೆ ಅತ್ತಿಗೆ, ಹೌದಾ, ಮತ್ತೆ ನಿನ್ನ ಕನಸನ್ನು ನನಸು ಮಾಡಿಕೊ, ನಿನಗೆ ಸಮಾಧಾನ ಆಗೋವರೆಗೂ ಚೀಪು ಇಸ್ಕು ಅಂದರು. ನನ್ನ ನಾಲಿಗೆಗೆ ಮೊಲೆ ತೊಟ್ಟು ಉಜ್ಜಿಕೊಳ್ಳುತ್ತಿದ್ದೆ. ತೊಟ್ಟಿನ ಸುತ್ತಲೂ ನಾಲಿಗೆ ಆಡಿಸಿದೆ. ಹಾಗೆ ಎರಡೂ ಮೊಲೆಗಳನ್ನು ಚೆನ್ನಾಗಿ ಚೀಪಿ ಮಜಾ ಮಾಡಿದೆ. ಅತ್ತಿಗೆ ನನ್ನ ತುಣ್ಣೆನ ಅವಳ ತೊಡೆಗೆ ಎಳೆದುಕೊಳ್ಳುತ್ತಿದ್ದಳು. ಅತ್ತಿಗೆ ಒಂದು ಕಾಲನ್ನು ನನ್ನ ಮೇಲೆ ಹಾಕಿ ನನ್ನ ತುಣ್ಣೆನ ಅವಳ ತೊಡೆ ಸಂದಿಗೆ ಇಟ್ಟುಕೊಂಡರು. ಆಗ ಅವರ ತೊಡೆ ಸಂದಿಯಲ್ಲಿ ಇರೋ ಕೂದಲು ರೇಷ್ಮೆಯಂತೆ ಅನಿಸಿತು. ಅತ್ತಿಗೆ ಕಾಚ ಹಾಕಿರಲಿಲ್ಲ. ನನ್ನ ತುಣ್ಣೆಯ ತುದಿ ಅತ್ತಿಗೆ ತೊಡೆ ಸಂದಿಯಲ್ಲಿ ಇರೋ ಕಾಡಿನಲ್ಲಿ ಓಡಾಡುತ್ತಿತ್ತು. ನನಗೆ ಕಂಟ್ರೋಲ್ ಮಾಡಿಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೆ ನಾನು, ಅತ್ತಿಗೆ, ನನಗೆ ಏನೋ ಆಗ್ತಾ ಇದೆ, ನಾನು ನನ್ನಲ್ಲಿ ಇಲ್ಲ, ಪ್ಲೀಸ್ ಏನು ಮಾಡಬೇಕು ಅಂತ ಹೇಳಿ ಅಂದೆ. ಅದಕ್ಕೆ ಅತ್ತಿಗೆ, ನೀನು ಇದಕ್ಕೆ ಮೊದಲು ಯಾವ ಹುಡುಗಿಯರನ್ನು ಕೇಳಿಲ್ಲವಾ ಅಂತ ಕೇಳಿದರು. ಅದಕ್ಕೆ ನಾನು ಇಲ್ಲ ಅಂದೆ. ಅತ್ತಿಗೆ, ಇಷ್ಟು ಗಡಸಾದ ತುಣ್ಣೆ ಇದ್ದುಕೊಂಡು ಯಾರನ್ನು ಕೇಳಿಲ್ಲ, ಏನು ಮದುವೆ ಆಗೋವರೆಗೂ ಹೀಗೆ ಇರಬೇಕು ಅಂತ ರೇಗಿಸಿದರು. ನಾನು ಏನು ಅಂತ ಹೇಳೋಕ್ಕೆ ನನಗೆ ಏನೂ ಅನ್ನಿಸಲಿಲ್ಲ. ಸುಮ್ಮನೆ ಅತ್ತಿಗೆನ ನೋಡುತ್ತಿದ್ದೆ. ಅತ್ತಿಗೆ ತನ್ನ ಹತ್ತಿರಕ್ಕೆ ಮುಖ ತಂದು ಕಿವಿಯಲ್ಲಿ, ನಿನ್ನ ಅತ್ತಿಗೆನ ಕೇಯಬೇಕಾ ಅಂತ ಕೇಳಿದರು. ಅದಕ್ಕೆ ನಾನು, ಇಲ್ವಾ ಮತ್ತೆ ಅಂದೆ. ಆಗ ಅತ್ತಿಗೆ ನಗುತ್ತಾ ನನ್ನ ತುಣ್ಣೆಯನ್ನು ಬಿಟ್ಟು, ಸರಿ ಆಗಿದ್ದರೆ ನನ್ನ ಚಾಡಿ ಬಿಚ್ಚಿ ಹಾಕು ಅಂದರು. ನಾನು ಬೆಡ್ನಿಂದ ಇಳಿದು ನನ್ನ ಚಡ್ಡಿಯನ್ನು ಬಿಚ್ಚಿ ಹಾಕಿದೆ. ಹಾಗೆ ನಿಗುರಿದ್ದ ತುಣ್ಣೆ ತೋರಿಸುತ್ತಾ ಅತ್ತಿಗೆಯ ಮುಂದೆ ನಿಂತುಕೊಂಡೆ. ಅತ್ತಿಗೆ ನನ್ನನ್ನು ನೋಡುತ್ತಾ ತನ್ನ ಲಂಗದ ಲಾಡಿಯನ್ನು ಬಿಚ್ಚಿ ಜಾರಿಸಿ ಇದ್ದ ಕಾಚವನ್ನು, ಇದನ್ನು ಬಿಚ್ಚು ಅಂದರು. ನಾನು ಅವರ ತೊಡೆಗಳಿಗೆ ಗಟ್ಟಿಯಾಗಿ ಅಂಟಿಕೊಂಡಿದ್ದ ಕಾಚವನ್ನು ಎಡೆಯಲು ಹೋದಾಗ ಅತ್ತಿಗೆ ಸೊಂಟ ಎತ್ತಿ ನನಗೆ ಸಹಕರಿಸಿದರು. ಕಾಚ ಬಿಚ್ಚುತ್ತಿದ್ದಂತೆ ಅತ್ತಿಗೆ ತನ್ನ ತೊಡೆಗಳನ್ನು ಅಗಲಿಸಿ ನನಗೆ ಕಪ್ಪು ಶಾಟಗಳಿಂದ ಕೂಡಿದ್ದ ತುಲ್ಲಿನ ದರ್ಶನ ಕೊಟ್ಟರು. ಅತ್ತಿಗೆ ತುಲ್ಲು ನೋಡಿ ನನಗೆ ತುಂಬ ರೋಮಾಂಚನವಾಯಿತು. ಅತ್ತಿಗೆ ನಿಜಕ್ಕೂ ಕಾಮದೇವತೆಯಂತೆ ಕಾಣುತ್ತಿದ್ದಳು. ಮತ್ತೆ ಅತ್ತಿಗೆ ನನ್ನನ್ನು ಮೇಲೆ ಬರಲು ಹೇಳಿದರು. ನಾನು ಹಾಗೆಯೇ ಅತ್ತಿಗೆ ಮೇಲೆ ಏರಿದೆ. ಅತ್ತಿಗೆ ತನ್ನ ಮೇಲೆ ಕೈ ಹಾಕಿ ತಬ್ಬಿಕೊಂಡರು. ನಮ್ಮ ಬೆತ್ತಲೆ ದೇಹಗಳು ಒಂದಕ್ಕೊಂದು ಅಂಟಿಕೊಂಡವು. ನನ್ನ ನಿಗುರಿದ್ದ ತುಣ್ಣೆ ಅತ್ತಿಗೆಯ ಮೆತ್ತನೆ ದೇಹಕ್ಕೆ ಒತ್ತುತ್ತಿತ್ತು. ಅತ್ತಿಗೆ ಮೊಲೆಗಳು ನನ್ನ ಎದೆ ಅಡಿಯಲ್ಲಿ ಅಪ್ಪಚ್ಚಿಯಾಗಿದ್ದವು. ನಮ್ಮ ತುಟಿಗಳು ಒಂದಕ್ಕೊಂದವು
ಅಂಟಿದವು. ಮೊದಲು ಮೆತ್ತಗೆ ಕಿಸ್ ಮಾಡಿ ಮತ್ತೆ ಜೋರಾಗಿ ಕಿಸ್ ಮಾಡಿದೆವು. ಕಿಸ್ ಮಾಡಿ ನನ್ನ ತುಟಿ ನಾಲಿಗೆಯನ್ನು ಅತ್ತಿಗೆಯ ಮುಖದ ಮೇಲೆಲ್ಲ ಆಡಿಸಿದೆ. ಅತ್ತಿಗೆ ನನ್ನ ಬೆನ್ನ ಮೇಲೆ ಕೈ ಹಾಡಿಸುತ್ತಾ ನನ್ನ ತಲೆ ಹಿಡಿದುಕೊಂಡು ಅವಳ ಮೊಲೆಗೆ ಒತ್ತಿಕೊಂಡರು. ನಾನು ನನ್ನ ತುಟಿಗಳನ್ನು ಅತ್ತಿಗೆಯ ತುಟಿ, ಕೆನ್ನೆ, ಕತ್ತು, ಭುಜದಿಂದ ಹಾಗೆ ಮೊಲೆ ಮೇಲೆಲ್ಲ ತಂದೆ. ಹಾಗೆ ತಂದು ಮೊಲೆಗೆ ಬಾಯಿ ಹಾಕಿ ಚೀಪಿದೆ. ಮೊಲೆ ಚೀಪೋ ಆಟ ಆಡುತ್ತಾ ಇನ್ನೊಂದನ್ನು ಇಸುಕುತ್ತಾ ಹೋದೆ. ಅತ್ತಿಗೆ ಒಳ್ಳೆ ಮಿನಿ ವಿಲ ಅಂತ ನರಳುತ್ತಿದ್ದರು. ಹಾಗೆ ನರಳುತ್ತಾ ನನ್ನ ಒಂದು ಕೈಯನ್ನು ಒಳಗೆ ಮಾಡಿ ತನ್ನ ಗಟ್ಟಿಯಾದ ತುಣ್ಣೆ ಹಿಡಿದುಕೊಂಡರು. ತುಣ್ಣೆ ಹಿಡಿದು ಅಮುಕುತ್ತಾ ಹಿಂದೆ ಮುಂದೆ ಆಡಿಸಲು ಮುಂದಾದರು. ನಾನು ಕೂಡ ಹಾಗೆ ನನ್ನ ಒಂದು ಕೈಯನ್ನು ಕೆಳಗೆ ಮಾಡಿ ಅತ್ತಿಗೆಯ ತುಲ್ಲಿನ ಮೇಲೆ ಇಟ್ಟು ಉಜ್ಜಾಡಿದೆ. ಮೊಲೆ ಚೀಪುತ್ತಾ ತುಲ್ಲನ್ನು ಉಜ್ಜುತ್ತಿದ್ದೆ. ಆಗ ಅತ್ತಿಗೆ ಸೂರಿ ಬೆರಳು ಒಳಗೆ ಹಾಕೋ ಅಂತ ಹೇಳುತ್ತಾ ನನ್ನ ಕೈಯನ್ನು ತುಲ್ಲಿನ ಮೇಲೆ ಒತ್ತಿಟ್ಟುಕೊಂಡರು. ನಾನು ಒಂದು ಬೆರಳನ್ನು ತುಲ್ಲಿನ ಮಧ್ಯೆ ಒತ್ತಿದೆ. ಆಗ ಅದು ಒಳಗೆ ಹೋಯಿತು. ಆಹಾ ಅಂತ ಅನುಭವ. ಅದು ನನ್ನ ಕೈ ಬೆರಳು ತುಲ್ಲಿನ ಒಳಗೆ ಕಳೆದು ಹೋಗುತ್ತಿತ್ತು. ಬೆರಳು ಒಳಗೆ ಹೋಗುತ್ತಿದ್ದಂತೆ ಅತ್ತಿಗೆ ತುಲ್ಲು ಬೆರಳನ್ನು ಹಿಡಿದುಕೊಂಡಿತ್ತು. ನನಗೆ ಭಾಸವಾಯಿತು. ಬೆರಳು ಒಳಗೆ ಹೋಗುತ್ತಿದ್ದಂತೆ ಅತ್ತಿಗೆ ಜೋರಾಗಿ ಮುಳುಗಿದರು. ಸ್ವಲ್ಪ ಹೊತ್ತು ಬೆರಳಿನಿಂದ ತುಲ್ಲನ್ನು ಕೇಯ್ದೆ. ಮತ್ತೆ ಎದ್ದು ಮೇಲೆ ಬಂದೆ. ಆಗ ಅತ್ತಿಗೆ ಕಾಲು ಅಗಲಿಸಿ ತನ್ನ ತುಣ್ಣೆಯನ್ನು ಹಿಡಿದು ತುಲ್ಲಿನ ಮೇಲೆ ಇಟ್ಟುಕೊಂಡರು. ಓಬೋ, ನನ್ನ ತುಣ್ಣೆ ತುದಿಯ ತುಲ್ಲಿನ ಸ್ಪರ್ಶಕ್ಕೆ ನನಗೆ ಹುಚ್ಚು ಹಿಡಿದಂತೆ ಆಯಿತು. ಈಗ ನಿನ್ನ ತುಣ್ಣೆನ ನನ್ನ ತುಲ್ಲಿನೊಳಗೆ ನುಗ್ಗಿಸೋ ನಿಧಾನವಾಗಿ, ಇಲ್ಲಾಂದರೆ ನನಗೆ ನೋವಾಗುತ್ತೆ ಅಂತ ಹೇಳಿ ಕೊಟ್ಟರು. ಮೊದಲಿಗೆ ಒಳಗೆ ನುಗ್ಗಿಸಲು ಕಷ್ಟ ಅನಿಸಿತು. ಆಗ ಅತ್ತಿಗೆ ಸ್ವಲ್ಪ ಕಷ್ಟ ಅನಿಸಿತು. ಆಗ ಅತ್ತಿಗೆ ತನ್ನ ತುಣ್ಣೆಯನ್ನು ಹಿಡಿದು ನಿಧಾನವಾಗಿ ತುಲ್ಲಿನೊಳಗೆ ನುಗ್ಗಿಸಿಕೊಂಡರು. ಮೊದಲೇ ತುಲ್ಲಿನ ರಸದಿಂದ ಒದ್ದೆ ಆಗಿದ್ದ ಕಾರಣ ನನ್ನ ತುಣ್ಣೆಯ ಮುಂಭಾಗ ಒಳಗೆ ದಾರಿ ಕಂಡುಕೊಂಡಿತು. ಅಂತ ಅನುಭವ ನನ್ನ ಜೀವನದಲ್ಲೇ ಮುರಿಯೋಕೆ ಆಗಲ್ಲ ಅಂತ ಉದ್ರೇಕದಿಂದ ಅತ್ತಿಗೆ ಚಾನ್ಸ್ ಕೊಡದೆ ಇನ್ನೊಂದು ಸಲ ನಾನೇ ಜೋರಾಗಿ ಒಳಗೆ ತಳ್ಳಿಬಿಟ್ಟೆ. ಅತ್ತಿಗೆ ಅಯ್ಯಯ್ಯೋ ಅಮ್ಮಮ್ಮ ಸೂರಿ, ಸ್ವಲ್ಪ ಹಾಗೆ ಇರು, ಅಳ್ಳಾಡಬೇಡ ಅಂತ ನೋವಿನಲ್ಲಿ ಮುಳುಗಿದರು. ಅತ್ತಿಗೆ ಮೊದಲನೇ ಸಲ ದೊಡ್ಡ ತುಣ್ಣೆ ಒಳಗೆ ಹಾಕಿಕೊಂಡು ನೋವಾಯಿತು ಅನಿಸುತ್ತೆ. ನಾನು ಹಾಗೆ ತುಣ್ಣೆ ಒಳಗೆ ಇಟ್ಟು ಸ್ವಲ್ಪ ಹೊತ್ತು ಸುಮ್ಮನಿದ್ದೆ. ಅತ್ತಿಗೆ ತುಲ್ಲು ನನ್ನ ತುಣ್ಣೆಯ ಸುತ್ತಲೂ ಟೈಟ್ ಆಗಿತ್ತು. ಲೂಸ್ ಆಗೋಕ್ಕೆ ನನಗೆ ಚೆನ್ನಾಗಿ ಫೀಲ್ ಆಗ್ತಾಯಿತ್ತು. ಕತ್ತು ಮೇಲೆಲ್ಲ ನೋಡಿದಾಗ ನನ್ನನ್ನೇ ನೋಡುತ್ತಂತೆ ಅತ್ತಿಗೆಯ ಮೊಲೆಗಳು ನಿಮಿರಿ ನಿಂತಿದ್ದವು. ನಾನು ಮತ್ತೆ ಮೊಲೆಗಳನ್ನು ಬಾಯಿಗೆ ಹಾಕಿಕೊಂಡರು. ಚೀಪೋಕೆ ಶುರು ಮಾಡಿದೆ. ಆಗ ಅತ್ತಿಗೆ ಸೂರಿ, ಈಗ ಶುರು ಮಾಡು, ನನ್ನನ್ನು ಕೇಯಿ ಅಂತ ಕೈಗಳನ್ನು ನನ್ನ ತಿಕ್ಕದ ಮೇಲೆ ಇರಿಸಿ ತನ್ನನ್ನು ಎಳೆದುಕೊಳ್ಳುತ್ತಿದ್ದರು. ನಾನು ಕೂಡ ನಿಧಾನವಾಗಿ ಹಿಂದೆ ಮುಂದೆ ಸೊಂಟ ಆಡಿಸೋಕೆ ಶುರು ಮಾಡಿದೆ. ಸ್ವಲ್ಪ ಹೊತ್ತಿಗೆ ಲಾಯ ಕಂಡುಕೊಂಡೆ. ಮತ್ತೆ ನಾನು ಜೋರಾಗಿ ಕೇಯೋಕೆ ಶುರು ಮಾಡಿದೆ. ಅದಕ್ಕೆ ಅತ್ತಿಗೆ ಸರಿಯಾಗಿ ಕೂಡ ಕಾಲುಗಳನ್ನು ಅಗಲಿಸುತ್ತಾ ಸೊಂಟ ಎತ್ತಿ ಕೊಡುತ್ತಾ ಸಹಕಾರ ಕೊಡುತ್ತಿದ್ದರು. ರೂಮಿನ ತುಂಬೆಲ್ಲ ಅತ್ತಿಗೆಯ ಮುಳುಗು ಕೇಳಿಸುತ್ತಿತ್ತು. ಸೂರಿ ಕೈ ಅಮ್ಮ ಅಂತ ನರಳುತ್ತಿದ್ದರೆ ನಾನು ಕೈಯುತ್ತಲೇ ತಗೋ ಅತ್ತಿಗೆ, ನನ್ನ ತುಣ್ಣೆ ತಗೊಳ್ಳಿ, ರಪನೆ ಭರಿಸುತ್ತಿದ್ದೆ. ಅದಕ್ಕೆ ತಕ್ಕಂತೆ ಅತ್ತಿಗೆ ಮುಖಚರ್ಯ ಕೂಡ ನನ್ನನ್ನು ಹುಮ್ಮಸ್ಸು ಭರಿಸುತ್ತಿತ್ತು. ಅತ್ತಿಗೆ ಮುಖದಲ್ಲೂ ನೋವು, ತೃಪ್ತಿ, ಖುಷಿ ಎಲ್ಲನೂ ಕಾಣಿಸುತ್ತಿತ್ತು. ಜೊತೆಗೆ ಅಲ್ಲು ಕಚ್ಚಿಕೊಳ್ಳುತ್ತಿದ್ದರು. ನನ್ನನ್ನು ಸುತ್ತಲೂ ಕೈ ಹಾಕಿ ತಬ್ಬಿಕೊಂಡು ನನ್ನನ್ನು ಅದುಮುತ್ತಾ ಪರಚುತ್ತಾ ಜೋರಾಗಿ ಕಿರುಚುತ್ತಾ ರಸ ಸುರಿಸಿಕೊಂಡರು. ಅದೇ ಸಮಯಕ್ಕೆ ನನಗೂ ತಡೆಯೋಕೆ ಆಗದೆ ನನ್ನ ತುಣ್ಣೆಯಿಂದ ರಸ ಕಾರಂಜಿಯಂತೆ ಚಿಮ್ಮಿತು. ಅತ್ತಿಗೆಯ ತುಲ್ಲಿನಲ್ಲಿ ನನ್ನ ರಸ ತುಂಬಿಸಿಕೊಳ್ಳುತ್ತಿರೋದು ತುಂಬ ಚೆನ್ನಾಗಿ ಗೊತ್ತಾಗುತ್ತಿತ್ತು. ಆಗ ಅತ್ತಿಗೆ ಅಬ್ಬಾ ಎಂಥ ಸಾಧನೆ ಮಾಡಿದೆ ಕಣೋ ಅಂತ ಕಿವಿಯಲ್ಲಿ ಹೇಳಿದರು. ಅದಕ್ಕೆ ನಾನು ಇದೆಲ್ಲ ನಿಮ್ಮಿಂದಲೇ ಅತ್ತಿಗೆ, ನಿಮ್ಮ ಪ್ರೋತ್ಸಾಹದಿಂದಲೇ ನಾನು ಈ ಸಾಧನೆ ಮಾಡೋಕ್ಕೆ ಸಾಧ್ಯ ಆಯಿತು ಅಂತ ಅತ್ತಿಗೆಯ ಬೆವರಿದ ತುಟಿಗಳಿಗೆ ಕಿಸ್ ಮಾಡಿ ಹಾಗೆ ಅತ್ತಿಗೆ ಮೇಲೆ ಒರಗಿಕೊಂಡೆ. ಅತ್ತಿಗೆಯ ಬಿಸಿ ಉಸಿರು ನನ್ನ ಮುಖಕ್ಕೆ ತಾಗುತ್ತಿತ್ತು. ಅತ್ತಿಗೆ ನನ್ನ ತುಣ್ಣೆಯನ್ನು ಮತ್ತು ತೊರಡನ್ನು ಸವರುತ್ತಾ ಇದ್ದರು. ನಾನು ಮತ್ತೆ ಅತ್ತಿಗೆ ತುಲಿಗೆ ಬೆರಳು ಹಾಕಿ ಒಳಗಿದ್ದ ರಸದ ಜೊತೆ ಆಟ ಆಡುತ್ತಿದ್ದೆ. ಹಾಗೆ ಒಂದು ಮೊಲೆ ಬಾಯಿಗೆ ಎಳೆದುಕೊಂಡು ಚೀಪುತ್ತಾ ಇದ್ದೆ. ಸ್ವಲ್ಪ ಹೊತ್ತಿಗೆ ನಾವಿಬ್ಬರು ಮತ್ತೆ ಕೈದಾಟಕ್ಕೆ ರೆಡಿಯಾದವು. ಮತ್ತೊಮ್ಮೆ ಅತ್ತಿಗೆ ಮೇಲೆ ಬಂದು ಕೇಯೋ ಆಟವನ್ನು ಶುರುವಿಟ್ಟುಕೊಂಡೆ. ಅತ್ತಿಗೆನ ರಾತ್ರಿ ನಾನು ಮಲಗಿದ್ದೆ ಕಡಿಮೆ. ರಾತ್ರಿ ಇಡೀ ಕೈದಾಡಿಕೊಂಡು ಮಲಗಿಕೊಂಡು ಇದ್ದೆ. ಬೆಳಗಿನ ಜಾವ ಅವತ್ತಿನಿಂದ ದಿನಾಲೂ ಅತ್ತಿಗೆಯನ್ನು ನಾನು ಕೇಯುತ್ತಾ ಸುಖಿಸುತ್ತಿದ್ದೆ. ಆದರೆ ಕೆಲವು ತಿಂಗಳುಗಳ ನಂತರ ಅಣ್ಣನಿಗೆ ವಿದೇಶದಲ್ಲಿ ಕೆಲಸ ಬಂದು ಅತ್ತಿಗೆಯನ್ನು ಕೂಡ ಕರೆದುಕೊಂಡು ಹೋಗಿಬಿಟ್ಟ. ನನಗೆ ಮೊದಲ ಕಾಮಪಾಠ ಕಲಿಸಿದ ಅತ್ತಿಗೆ ಮತ್ತೆ ಯಾವಾಗ ವಾಪಸ್ ಬರುತ್ತಾಳೋ ಅಂತ ಎದುರು ನೋಡುತ್ತಾ